4-5 ದಶಕಗಳಿಂದ ನೀವು ರಾಜಕಾರಣವನ್ನು ನೋಡ್ಕೊಂಡು ಬಂದಿದ್ದೀರಾ. ಹಿಂದೆ ಇದ್ದಂಥ ಕಾಂಗ್ರೆಸ್, ಇಂದಿರಾ ಗಾಂಧಿ ಅವರಿದ್ದಂಥ ಕಾಂಗ್ರೆಸ್‌ಗೂ, ಈಗಿನ ಕಾಂಗ್ರೆಸ್‌ಗೂ, ರಾಹುಲ್ ಗಾಂಧಿ ಅವರವರೆಗೆ ತುಂಬ ವ್ಯತ್ಯಾಸ ಇದೆ. ಅದೊಂದು ಹೋಲ್ಡ್ ಇರ್ಬೋದು, ಹೈಕಮಾಂಡ್‌ನ ಹೋಲ್ಡ್ ಇರ್ಬೋದು. ನೀವು ಕಂಡಂಥ ವ್ಯತ್ಯಾಸ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಆಗಿದ್ದಂಥ ಕಾಂಗ್ರೆಸ್‌ಗೂ ಈಗ ಕಾಂಗ್ರೆಸ್‌ಗೆ ಏನು ಬದಲಾವಣೆ ಕಾಣ್ತಿದ್ದೀರಿ ಅಂತ? ಇಂದಿರಾ ಗಾಂಧಿ ಅವರಿದ್ದಾಗ ಹ್ಮ್. ಪಾಪ್ಯುಲರ್ ಸ್ಕೀಮ್ಸ್ ಅಂದರು. ಹೌದು. ಪಾಪ್ಯುಲರ್ ಸ್ಕೀಮ್ಸ್ ಅಂದರೆ ಜನಕ್ಕೆ ಅನುಕೂಲ ಆಗುವಂಥದ್ದು. ಈಗ 20 ಅಂಶದ ಕಾರ್ಯಕ್ರಮಗಳಿದೆಯಲ್ಲ, ನಮ್ಮ ದೇಶದಲ್ಲಿ ಭಾಳಷ್ಟು ಜನಕ್ಕೆ ಮನೆಯೇ ಇರಲಿಲ್ಲ. ಆ ಕಾಲದಲ್ಲಿ ಮನೆಗಳು ಕೊಟ್ಟರು. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಬ್ಯಾಂಕ್ ರಾಷ್ಟ್ರೀಕರಣ, ಅದಾದಮೇಲೆ ಉಳುವವನಿಗೆ ಭೂಮಿ. ಎಷ್ಟು ಜನಕ್ಕೆ ಭೂಮಿ ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂದಿರಾ ಗಾಂಧಿಯವರು ಉಳುವವನಿಗೆ ಭೂಮಿ ಅಂತಂದ ಮೇಲೆ ಕೋಟ್ಯಾಂತರ ಜನಕ್ಕೆ ನಮ್ಮ ದೇಶದಲ್ಲಿ ಭೂಮಿ ಸಿಕ್ತು. ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನು ಇಂದಿರಾ ಗಾಂಧಿಯವರು ಕೊಟ್ಟರು. ಮತ್ತು ನೆಹರೂರವರು ಅವಾಗ ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶದ ಬಡ್ಜೆಟ್ 200 ಕೋಟಿ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ತಗೊಂಡು ಪಬ್ಲಿಕ್ ಸೆಕ್ಟರ್ಸು ನಮ್ಮ ಬೆಂಗಳೂರಲ್ಲಾಗ ನಾವೆಲ್ಲ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಜನಸಂಖ್ಯೆ 10 ಲಕ್ಷನೂ ಇರಲಿಲ್ಲ ಬೆಂಗಳೂರಲ್ಲಿ. ಭಾಳ ನೀಟಾಗೂ ಇರ್ತಿತ್ತು ಬೆಂಗಳೂರು. ಮತ್ತು ಮಳೆ ವಿಪರೀತ, ಕಾಲೇಜಿಗೆ ಓದುವಂಥ ಸಮಯದಲ್ಲಿ ಮಳೆ ಇದ್ದರೆ 4-5 ಗಂಟೆ ಬಿಡ್ತಿರಲಿಲ್ಲ. ಹೌದು. ಮತ್ತು ಒಳ್ಳೆ ಗ್ರೀನರಿ ಇತ್ತು. ಭಾಳ ಚೆನ್ನಾಗಿತ್ತಿಂದೆ ಬ್ಯಾಂಗ್ಳೂರು. ಮತ್ತು ಆ ಸಂದರ್ಭದಲ್ಲಿ 10 ಲಕ್ಷದಲ್ಲಿ 1 ಲಕ್ಷನ ಪಬ್ಲಿಕ್ ಸೆಕ್ಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಇವರು. HAL, HMT, BEL, BHEL, ಮತ್ತು ಬಾಷ್, ಮೈಕೋ, ಈ ಥರ ಅದು ಪ್ರೈವೇಟ್. ಅದು ಆ ಥರ ಮಿಲ್ಲುಗಳಿತ್ತಲ್ಲ, 2-3 ಮಿಲ್ಸು. 10 ಲಕ್ಷ ಜನದಲ್ಲಿ 1 ಲಕ್ಷ ಜನ ಪಬ್ಲಿಕ್ ಸೆಕ್ಟರ್ಸಲ್ಲೇ ಕೆಲಸ ಆದರು. ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಉದ್ಯೋಗ ಸೃಷ್ಟಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದರು.